ಗಂಡು ಕತ್ತೆ ಮೇಲೆ ಬರ್ತಾ ಇದ್ದಾನೆ, ನೋಡಿ ನೋಡಿ. ಎಲ್ಲ ಮೂಗನ್ನ ಮುಚ್ಕೊಳ್ಳಿ, ಇವನಿಂದ ದುರ್ವಾಸನೆ ಬರ್ತಾ ಇದೆ. ಮೂಗ ಗಂಡು ಕತ್ತೆ ಮೇಲೆ ಬಂದು ತಲುಪಿದ. ಅವನ್ ತಲೆ ಮೇಲೆ ಪೇಟ ಇರ್ಲಿಲ್ಲ, ಕಾಲಲ್ಲಿ ಚಪ್ಪಲಿ ಇರ್ಲಿಲ್ಲ, ಶರ್ಟ್ ಬದಲು ಹರಿದು ಹೋಗಿರೋ ಬನಿಯನ್ ಹಾಕಿದ. ಇದನ್ನ ನೋಡಿ ಮದ್ವೆ ಹೆಣ್ಣು ಗಾಬರಿ ಆದ್ಲು. ಅಲ್ಲಿದ್ದ ಎಲ್ಲಾ ಅತಿಥಿಗಳು ಆಶ್ಚರ್ಯದಿಂದ ನೋಡ್ತಾ ಇದ್ರು. ಹಳದಿ ಹಲ್ಲುಗಳು, ಶೇವ್ ಮಾಡದೇ ಇರೋ ಗಡ್ಡ. ಈ ವರ ನೋಡೋಕೆ ಅಕ್ಷರಶಃ ಒಬ್ಬ ಭಿಕ್ಷುಕನಂತೆ ಇದ್ದ. ಡಾನ್ ಮುಖ್ತಾರ್ ಇದನ್ನ ಸೆಟ್ ಅಪ್ ಮಾಡಿ ಕರ್ಕೊಂಡ್ ಬಂದಿದ್ದ. ಈಗ ಅವನು ಆ ಹುಡುಗಿಯನ್ನ ಒಬ್ಬ ಭಿಕ್ಷುಕನ ಜೊತೆ ಮದ್ವೆ ಮಾಡ್ಕೋ ಅಂತ ಬಲವಂತ ಮಾಡ್ತಿದ್ದ. ಆದ್ರೆ ಒಂದು ವಿಷಯ ಮಾತ್ರ ಯಾರಿಗೂ ಅರ್ಥವಾಗ್ಲಿಲ್ಲ, ಈ ಭಿಕ್ಷುಕನ ಜೊತೆ ಈ ಹುಡುಗಿ ಹೇಗ್ ಸಂಸಾರ ಮಾಡ್ತಾಳೆ ಅಂತ. ಆದ್ರೆ ಆ ಭಿಕ್ಷುಕನ ನಿಜವಾದ ರೂಪ ಗೊತ್ತಾದ್ರೆ ಅಲ್ಲಿದ್ದ ಪ್ರತಿಯೊಬ್ಬರ ಆತ್ಮವೇ ನಡುಗಿ ಹೋಗುತ್ತದೆ. ಸಂಪೂರ್ಣ ಕಥೆಯನ್ನು ಗಮನವಿಟ್ಟು ಕೇಳಿ. ನಾನು ಯಾವತ್ತೂ ಈ ಭಿಕ್ಷುಕನ ಮದ್ವೆ ಆಗಲ್ಲ, ನನ್ ಕೈ ಬಿಡಿ. ಕೆಂಪು ಲೆಹೆಂಗ ಹಾಕಿಕೊಂಡಿದ್ದ ಹುಡುಗಿ ಶಿಲ್ಪ ಗೊಳೋ ಅಂತ ಅಳ್ತಿದ್ಲು. ಅವಳ ಚೀರಾಟ ಇಡೀ ಮದ್ವೆ ಮನೆಯಲ್ಲಿ ಕೇಳುತ್ತಿತ್ತು. ಅವಳಿಗೆ ಯಾರೂ ಸಹ ಸಹಾಯ ಮಾಡಲಿಲ್ಲ, ಯಾಕಂದ್ರೆ ಅಲ್ಲಿನ ದೊಡ್ಡ ಗುಂಡ ಮುಖ್ತಾರ್ ಗನ್ನನ್ನ ಶಿಲ್ಪಾಳ ತಮ್ಮ ರಾಹುಲ್ನತ್ತ ಹಿಡಿದು ನಿಂತಿದ್ದ. ಬೇಡ ಬೇಡ, ಪ್ಲೀಸ್ ಬೇಡ, ನನ್ ತಮ್ಮನ್ನ ಬಿಟ್ಬಿಡಿ. ನಿನ್ ದ್ವೇಷ ನನ್ ಮೇಲಲ್ವಾ, ನನ್ನ ಬೇಕಾದ್ರೆ ಸಾಯಿಸು. ಮುಖ್ತಾರ್ ಜೋರಾಗಿ ನಗಲು ಶುರು ಮಾಡ್ದ. ಅವನ ಕಣ್ಣುಗಳಲ್ಲಿ ದ್ವೇಷ ಮತ್ತು ಪ್ರತಿಕಾರ ಮಾತ್ರ ತುಂಬಿಕೊಂಡಿತ್ತು. ನೀನು ನನ್ನ ತಮ್ಮನ ಮದ್ವೆ ಆಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಇವತ್ತು ಈ ಸಿಟಿಗೆ ರಾಣಿ ತರ ಇರ್ಬೋದಿತ್ತು. ಆದ್ರೆ ನಿನ್ ಹಣೆ ಬರಹ, ಈ ಭಿಕ್ಷುಕನ್ನ ಮದ್ವೆ ಆಗ್ಬೇಕೀಗ. ಇದನ್ನ ಕೇಳಿದ ಶಿಲ್ಪಾಳ ತಂದೆ ರಾಜ್ದೀಪ್ ರಾಯ್ ಇಷ್ಟು ಹೊತ್ತು ಮಗಳ ಅಸಹಾಯಕತೆಯನ್ನ ನೋಡಿ ಕುಗ್ಗಿ ಹೋದ್ರು. ಎಲ್ಲರ ಮುಂದೆ ಅಳುತ್ತಾ ಭಯದಿಂದ ನಡುಗುತ್ತಾ ಮುಖ್ತಾರ್ನ ಕಾಲಿಗೆ ಬಿದ್ರು. ದಯವಿಟ್ಟು ಕ್ಷಮಿಸಿ, ನನ್ನಿಂದ ತಪ್ಪಾಗಿದೆ. ಈಗ ಎಲ್ರ ಮುಂದೆ ನಾನ್ ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ನನ್ನ ಮಗಳ ಜೀವನನ ಹಾಳು ಮಾಡಬೇಡಿ ಪ್ಲೀಸ್. ಕೆಲವು ತಿಂಗಳ ಹಿಂದೆ ಮುಖ್ತಾರ್ನ ತಮ್ಮ ಶಿಲ್ಪಾಗೆ ನನ್ನ ಜೊತೆ ಮದುವೆ ಆಗುವಂತ ಪ್ರಪೋಸ್ ಮಾಡಿದ್ದ. ಆದ್ರೆ ಶಿಲ್ಪ ಆಗಲ್ಲ ಅಂತ ಹೇಳಿದ್ದಕ್ಕೆ ಅವನು ಶಿಲ್ಪ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ. ಆಗ ಶಿಲ್ಪ ಅವನನ್ನ ಜೈಲಿಗೆ ಕಳಿಸಿದ್ಲು. ಅದೇ ಸೇಡಿಗಾಗಿ ಮುಖ್ತಾರ್ ಈ ಆಟ ರಚಿಸಿದ್ದ. ವಿಹಾನ್ನ ಮದುವೆ ಮೆರವಣಿಗೆ ಶಿಲ್ಪನ ಮನೆ ಕಡೆ ಬರುತ್ತಿತ್ತು. ಆಗ ಇದ್ದಕ್ಕಿದ್ದಂತೆ ಮುಖ್ತಾರ್ ಅದನ್ನ ತಡೆದು, ಈ ಮದ್ವೆ ಖಂಡಿತ ಆಗಲ್ಲ. ಇದನ್ನ ಕೇಳ್ತಿದ್ದಂತೆಯೇ ಅಲ್ಲೆಲ್ಲ ಮೌನ ಆವರಿಸಿತು. ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ? ಇವತ್ತು ನನ್ನ ಮಗನ ಮದ್ವೆ. ಈ ಮದ್ವೆ ಏನಾದ್ರೂ ಆದ್ರೆ ಗಂಡು ಜೀವಂತವಾಗಿ ಮನೆಗೆ ಹೋಗಲ್ಲ. ಸರ್, ನಾವು ಈಗ್ಲೇ ವಾಪಸ್ ಹೋಗ್ತೀವಿ. ಆದ್ರೆ ಮುಗ್ಧಾನ ಪ್ರತಿಕಾರ ಇಷ್ಟಕ್ಕೆ ನಿಲ್ಲಿಲ್ಲ. ಆಗ ಅವನ ಕಣ್ಣಿಗೆ ದೇವಾಲಯದ ಮೆಟ್ಟಿಲಿನಲ್ಲಿ ಕುಳಿತಿದ್ದ ಒಬ್ಬ ಭಿಕ್ಷುಕನ ಮೇಲೆ ಬಿತ್ತು. ಅವನ ಬಟ್ಟೆಗಳು ಹರಿದು ಗಲೀಜಾಗಿದ್ದವು. ತಲೆ ಕೂದಲು ಮತ್ತು ಗಡ್ಡ ತುಂಬಾ ಬೆಳೆದಿತ್ತು. ಬಸ್ಯ, ಆ ಭಿಕ್ಷುಕನನ್ನ ಇಲ್ಲಿಗೆ ಕರ್ಕೊಂಡ್ ಬಾ. ಕುದುರೆ ಮೇಲೆ ಕೂರ್ಸು. ಇವನೇ ಶಿಲ್ಪನ ಮದ್ವೆ ಆಗೋ ಗಂಡು. ಮೆರವಣಿಗೆಯಲ್ಲಿ ಬಂದೂಕು ಹಿಡಿದು ಗುಂಡಾಗಳು ಕುಣಿಯುತ್ತಿದ್ದರು. ಕುದುರೆಯ ಮೇಲೆ ಕುಳಿತಿದ್ದ ಭಿಕ್ಷುಕ ಮಾತ್ರ ಗೊಂದಲದಲ್ಲಿದ್ದ. ಏನಾಗ್ತಾ ಇದೆ ಅಂತ ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಬ್ಯಾಂಡ್ ಮತ್ತು ಗುಂಡಿನ ಸದ್ದಿನ ನಡುವೆ ಭಿಕ್ಷುಕನ ಮೆರವಣಿಗೆ ಶಿಲ್ಪ ಮನೆಗೆ ತಲುಪಿತು. ನಂತರ ಶಿಲ್ಪ ಈ ಮದುವೆಗೆ ನಿರಾಕರಿಸಿದಾಗ ಮುಖ್ತಾರ್ ರಾಹುಲ್ನ ತಲೆಗೆ ಬಂದೂಕು ಇಟ್ಟು ಹೇಳಿದ, ನಿನ್ ತಮ್ಮನ್ನ ಜೀವ ಉಳಿಸ್ಬೇಕು ಅಂತಂದ್ರೆ ನೀನು ಈ ಭಿಕ್ಷುಕನನ್ನ ಮದ್ವೆ ಮಾಡ್ಕೊಳ್ಳೇಬೇಕು. ನಾನು ಮದ್ವೆ ಆಗ್ತೀನಿ. ಅವಳು ಹಾಗೆ ಹೇಳ್ತಾ ಇದ್ದ ಹಾಗೆ ಮುಖ್ತಾರ್ ಮುಖದಲ್ಲಿ ಕ್ರೂರವಾದ ನಗು ಮೂಡಿತು. ಅಷ್ಟೇ ಅಲ್ಲ, ನಿನ್ನ ಗಂಡ ಆಗೋನು ನಿನಗೆ ಏನು ಹೇಳಲ್ಲ, ಯಾಕಂದ್ರೆ ಅವನು ಮೂಗ. ಇದನ್ನು ಕೇಳಿದ ಶಿಲ್ಪ ಆ ಭಿಕ್ಷುಕನನ್ನ ನೋಡಿದಳು. ಉಳಿದವರು ಅವನ ಕೊಳಕು ಬಟ್ಟೆ ಮತ್ತು ಮಲಿನ ದೇಹವನ್ನ ಮಾತ್ರ ನೋಡಿದರು. ಆದ್ರೆ ಶಿಲ್ಪ ಕಣ್ಣು ಅವನ ಮುಗ್ಧ ಕಣ್ಣುಗಳ ಮೇಲೆ ಬಿತ್ತು. ಇಂದು ಈ ಬಡವ ಗೂಂಡಗಳ ಬಲೆಗೆ ಸಿಕ್ಕಿದ್ದ ಅಂತ ಅವಳಿಗೆ ಗೊತ್ತಾಯ್ತು. ಏ ಬಸ್ಯ, ಹುಡುಗನನ್ನ ಕರ್ಕೊಂಡ್ ಬಾ. ಹುಡುಗಿಗೆ ಕಾಯಕ್ಕಾಗ್ತಿಲ್ಲ ಅನ್ಸುತ್ತೆ. ಬಾ ಮುನ್ನ, ಇವತ್ತು ನಿನ್ ಮದ್ವೆ. ನೋಡು ಎಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿ, ಅದೃಷ್ಟವಂತ ನೀನು. ಬಸ್ಯ ಭಿಕ್ಷುಕನ ಕೈ ಹಿಡಿದು ಸ್ಟೇಜ್ ಕಡೆ ಎಳೆಯಲು ಪ್ರಯತ್ನಿಸಿದ. ಆದರೆ ಭಿಕ್ಷುಕ ತನ್ನ ಕೈಯನ್ನು ಜೋರಾಗಿ ಬಿಡಿಸಿಕೊಂಡು, ಏ ಕತ್ತೆ, ನಿನ್ನ ಅದೃಷ್ಟ ಬದಲಾಯಿಸಕ್ಕೆ ನಾವು ಬಂದ್ರೆ ನೀನೇನೋ, ನಡಿ ಬೇಗ, ಹಸೆ ಮನೆ ಮೇಲೆ ಕೂತ್ಕೋ. ಭಿಕ್ಷುಕ ಮುಖ್ತಾರ್ನ ಮಾತು ಕೇಳ್ತಾ ಇದ್ದ ಹಾಗೆ ಮುಖ್ತಾರ್ ಒಂದು ಕ್ಷಣ ವೇಸ್ಟ್ ಮಾಡದೆ ಅವನ ಕೆನ್ನೆಗೆ 3-4 ಬಾರಿಸಿದ. ಭಿಕ್ಷುಕನ ಬಾಯಿಂದ ರಕ್ತ ಬಂತು. ಅವನು ಮೂಕನಾಗಿದ್ದರಿಂದ ನೋವಿನಿಂದ ಕಿರಿಚಲೂ ಆಗಲಿಲ್ಲ. ಮಂಟಪದಲ್ಲಿದ್ದ ಜನರಿಗೆ ಆ ಭಿಕ್ಷುಕನ ಮೇಲೆ ಕರುಣೆ ಮೂಡಿತು. ಶಿಲ್ಪ ಕಣ್ಣುಗಳು ಭಯ ಮತ್ತು ನೋವಿನಿಂದ ತುಂಬಿಕೊಂಡಿತು. ಇವಳನ್ನ ನೋಡಿ ಇವನಿಗೆ ಕರುಣೆ ಬರ್ತಾ ಇದೆ ಅನ್ಸುತ್ತೆ. ಅದಕ್ಕೆ ಇವಳನ್ನ ಮದ್ವೆ ಆಗಿ ಇವಳು ಬಾಳಿ ಯಾಕೆ ಹಾಳು ಮಾಡ್ಬೇಕು ಅಂತ ಇರ್ಬೇಕು. ಹಾಗಾದ್ರೆ ಇವಾಗ ಏನ್ ಮಾಡೋಣ ಬಾಸ್? ಇಷ್ಟು ಬೇಗ ಇನ್ನೊಬ್ಬ ಭಿಕ್ಷುಕನು ಸಿಗೋದಿಲ್ಲ. ಕೇಳೋ ಭಿಕ್ಷುಕ, ಈ ಹುಡುಗ ಇವನ ಅಕ್ಕನ ಕಾರಣದಿಂದ ಬದುಕಿದಾನೆ. ಆದ್ರೆ ನೀನ್ ಹೀಗೆ ಹಠ ಮಾಡಿದ್ರೆ ಅವನ್ ಪಕ್ಕಾ ಸಾಯ್ತಾನೆ, ಗೊತ್ತಾಯ್ತಾ? ಮುಖ್ತಾರ್ನ ಈ ಮಾತು ಕೇಳ್ತಿದ್ದಂತೆ ಭಿಕ್ಷುಕನ ಮುಖ ಬದಲಾಯಿತು. ಅವನ ಕಣ್ಣುಗಳಲ್ಲಿ ಆತಂಕ ಕಾಣಿಸಿತು. ಮೊದಲು ರಾಹುಲ್ನತ್ತ, ನಂತರ ಶಿಲ್ಪನತ್ತ ನೋಡಿದ. ಶಿಲ್ಪಗೂ ಈಗ ಅವನು ಅಸಹಾಯಕತೆ ಸಂಪೂರ್ಣವಾಗಿ ಅರ್ಥವಾಯಿತು. ಏನಾಯ್ತು? ನನ್ ಮಾತು ಅರ್ಥ ಆಗ್ತಾ ಇಲ್ವಾ ನಿಂಗೆ? ಇವನ್ನ ಈಗ್ಲೇ ಶಿವನ್ ಪಾದಕ್ಕೆ ಕಳಿಸ್ಲಾ? ಮುಖ್ತಾರ್ ತನ್ನ ಚಾಕುವನ್ನ ರಾಹುಲ್ನ ಕುತ್ತಿಗೆ ಬಳಿ ಇಟ್ಟ. ಅಷ್ಟೇ ಭಿಕ್ಷುಕ ಸ್ವತಃ ಮಂಟಪದ ಕಡೆ ನಡೆದು ಬಂದ.
ಏಯ್ ಪುರೋಹಿತ್ರೆ, ಮಂತ್ರಗಳನ್ನ ಶುರು ಮಾಡಿ. ಪುರೋಹಿತರು ಭಯಭೀತರಾಗಿ ಮಂತ್ರವನ್ನ ಪಠಿಸಿದರು. ಮದುವೆ ಮುಗಿಯಿತು. ತನ್ನ ಮದುವೆಯ ಬಗ್ಗೆ ಶಿಲ್ಪ ಎಷ್ಟು ಕನಸುಗಳನ್ನ ಕಂಡಿದ್ದಳು. ಆದರೆ ಇಂದು ಅವಳ ಅಸಹಾಯಕತೆ ಅವಳನ್ನು ಒಬ್ಬ ಭಿಕ್ಷುಕನನ್ನ ಮದುವೆಯಾಗುವಂತೆ ಮಾಡಿತು. ಮದುವೆಗೆ ಬಂದಿದ್ದ ಎಲ್ಲ ಗಣ್ಯರ ಮುಂದೆ ಶಿಲ್ಪ ಮತ್ತು ಅವಳ ಕುಟುಂಬದ ಮಾನ ಗೌರವ ಮಣ್ಣಾಯಿತು. ಕಂಗ್ರ್ಯಾಚುಲೇಷನ್ಸ್ ರೈ ಅವರೇ, ಇವತ್ತು ನಿಮ್ಮ ಮೊಮ್ಮಗಳು ಗೌರವ ಜಾಸ್ತಿ ಮಾಡಿದಾಳೆ. ಮುಕ್ತಾರ್ ರಾಹುಲ್ ಅನ್ನ ಬಿಟ್ಟು ಹೊರಡಲು ತಿರುಗಿದ. ಆದರೆ ಅವನಿಗೆ ಏನೋ ನೆನಪಾಯಿತು. ಅವನು ಶಿಲ್ಪ ಬಳಿಗೆ ಮತ್ತೆ ಬಂದು, ನನ್ನ ಮತ್ತೆ ನನ್ನ ತಮ್ಮನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ವಾ? ಇನ್ಮೇಲೆ ಹುಷಾರಾಗಿರು. ಹ್ಯಾಪಿ ಮ್ಯಾರಿಡ್ ಲೈಫ್, ಫಸ್ಟ್ ನೈಟ್ ಎಂಜಾಯ್ ಮಾಡು. ಇದನ್ನು ಹೇಳಿ ಮುಕ್ತಾರ್ ಜೋರಾಗಿ ನಕ್ಕು ತನ್ನ ಗುಂಪಿನೊಂದಿಗೆ ಅಲ್ಲಿಂದ ಹೊರಟ. ಅವನು ಹೋದ ತಕ್ಷಣ ಶಿಲ್ಪ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಳು. ನನ್ ಮಗಳಿಗೆ ಏನಾಯ್ತು? ಯಾರಾದ್ರೂ ಬನ್ನಿ ಪ್ಲೀಸ್. ಹೆದರಬೇಡಿ, ಜಾಸ್ತಿ ಸ್ಟ್ರೆಸ್ ಆಗಿರೋದಕ್ಕೆ ಪ್ರಜ್ಞೆ ತಪ್ಪಿದೆ. ಸ್ವಲ್ಪ ಹೊತ್ತಲ್ಲೇ ಇವಳಿಗೆ ಎಚ್ಚರ ಆಗುತ್ತೆ. ಇದನ್ನು ಕೇಳಿ ರಾಹುಲ್ ತನ್ನ ಅಕ್ಕನನ್ನ ಎತ್ತಿಕೊಂಡು ಒಳಗೆ ಕರೆದುಕೊಂಡು ಹೋದ. ಅಲ್ಲಿದ್ದ ಸಂಬಂಧಿಕರು ತಮ್ಮ ನಗುವನ್ನ ತಡೆದುಕೊಂಡು ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಟರು. ಅದೇ ಅವಕಾಶವನ್ನ ಬಳಸಿಕೊಂಡ ಮೂಕ ಭಿಕ್ಷುಕ ಕೂಡ ಸುಮ್ಮನೆ ಅಲ್ಲಿಂದ ದೇವಾಲಯದ ಕಡೆ ನಡೆದು ಹೋದ. ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆ ಬಂದ ತಕ್ಷಣ ಶಿಲ್ಪ ಅಳಲು ಆರಂಭಿಸಿದಳು. ಅಳ್ಬೇಡ ಶಿಲ್ಪ, ಆ ಭಿಕ್ಷುಕನಿಂದ ಬೇಗ ಡಿವೋರ್ಸ್ ಕೊಡ್ತೀವಿ. ಆದ್ರೆ ಶಿಲ್ಪ ಈಗಾಗಲೇ ಒಂದು ದೃಢ ನಿರ್ಧಾರ ಮಾಡಿದ್ಲು. ಅವಳು ತನ್ನ ಕಣ್ಣೀರನ್ನ ಒರೆಸ್ಕೊಂಡು ಹೀಗೆ ಹೇಳಿದ್ಲು, ಏನೇ ಆಗ್ಲಿ ತಾತ, ಅವ್ನ್ ಯಾರೇ ಆಗಿರ್ಲಿ ನನ್ ಜೊತೆ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳ್ದಿದಾನೆ, ನನ್ಗೆ ತಾಳಿ ಕಟ್ಟಿದಾನೆ. ಇವತ್ತಿಂದ ಅವನೇ ನನ್ ಗಂಡ. ಈ ಮದುವೆಗೆ ನಾನ್ ಸಂಪೂರ್ಣ ಅರ್ಥ ಕೊಡ್ಬೇಕು. ಇದನ್ನು ಹೇಳಿದ ಶಿಲ್ಪಾಳ ಚಿಕ್ಕಮ್ಮ ಸರಳ ಹೇಳಿದಳು, ಅಯ್ಯೋ ಏನ್ ಹೇಳ್ದಮ್ಮ, ಇವಳೊಬ್ಳು ಸತಿ ಸಾವಿತ್ರಿ. ಆ ಭಿಕ್ಷುಕ ಈ ಮನೆಗೆ ಕಾಲಿಡೋ ಹಾಗಿಲ್ಲ, ನಮ್ ಮನೆ ಒಳಗಡೆ ಬರೋ ಹಾಗೂ ಇಲ್ಲ. ನಿನ್ಗೆ ಅವನ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನೀನು ಬೇಕಾದ್ರೆ ಅವನ್ ಜೊತೆ ಹೋಗಿ ದೇವಸ್ಥಾನದಲ್ಲಿ ಒಂದು ಪ್ಲೇಟ್ ಹಿಡ್ಕೊಂಡು ಕೂತ್ಕೋ. ಮತ್ತೊಂದೆಡೆ ಈ ಕುಟುಂಬದ ಗದ್ದಲದಿಂದ ದೂರ ಆ ಭಿಕ್ಷುಕ ದೇವಸ್ಥಾನಕ್ಕೆ ಹಿಂದಿರುಗಿ ತನ್ನ ಪಾತ್ರೆಯೊಂದಿಗೆ ಅಲ್ಲೇ ಕುಳಿತುಕೊಂಡ. ಇಲ್ಲಿ ಭಿಕ್ಷುಕನ ಜೊತೆ ಹೀಗೆಲ್ಲ ಆಯಿತು ಅಂತ ಯಾರೂ ನಂಬೋ ತರ ಇರ್ಲಿಲ್ಲ. ಮರುದಿನ ಶಿಲ್ಪ ಮತ್ತು ಅವಳ ಕುಟುಂಬ ಪೂಜೆ ಮಾಡೋದಕ್ಕೆ ದೇವಸ್ಥಾನಕ್ಕೆ ಬಂದ್ರು. ಅವರನ್ನ ಕಂಡ ಭಿಕ್ಷುಕ ಮರದ ಹಿಂದೆ ಅಡಗಿಕೊಂಡ. ಆದರೆ ಶಿಲ್ಪಾಳ ಕಣ್ಣುಗಳು ಮಾತ್ರ ಅವನನ್ನೇ ಹುಡುಕುತ್ತಿದ್ದವು. ಆದರೆ ಭಿಕ್ಷುಕ ಯಾರ ಕಣ್ಣಿಗೂ ಬೀಳಲು ಬಯಸಲಿಲ್ಲ. ಶಿಲ್ಪ ಮತ್ತು ಅವಳ ಕುಟುಂಬ ದೇವಸ್ಥಾನದ ಮೆಟ್ಟಿಲುಗಳನ್ನ ಹತ್ತುತ್ತಿದ್ದಂತೆ 3-4 ದೊಡ್ಡ ಕಾರುಗಳು ಅಲ್ಲಿಗೆ ಬಂದು ನಿಂತವು. ಅವುಗಳಿಂದ 20 ಗೂಂಡಗಳು ಇಳಿದರು. ಅವರ ಜೊತೆ ಮುಕ್ತಾರ್ನ ತಮ್ಮ ರಜತ್ ಕೂಡ ಬಂದ. ದೇವಸ್ಥಾನ ಬಂದ್ ಮಾಡಿ, ಒಬ್ರು ಕೂಡ ಹೊರಗಡೆ ಹೋಗ್ಬಾರ್ದು ಅಷ್ಟೇ. ಜನರಿಗೆ ಏನಾಗುತ್ತಿದೆ ಎಂದು ಅರ್ಥವಾಗುವ ಮುನ್ನವೇ ಗೂಂಡಗಳು ದೇವಸ್ಥಾನವನ್ನ ಸಂಪೂರ್ಣವಾಗಿ ಸುತ್ತುವರೆದರು. ರಜತ್ 2 ಗೂಂಡಗಳೊಂದಿಗೆ ಮೆಟ್ಟಿಲುಗಳನ್ನ ಹತ್ತಿ ದೇವಸ್ಥಾನದ ಒಳಗೆ ಹೋದ. ಶಿಲ್ಪ ಕಣ್ಣು ಮುಚ್ಚಿಕೊಂಡೇ ದೇವಸ್ಥಾನದ ಪ್ರದಕ್ಷಿಣೆ ಹಾಕುತ್ತಿದ್ದಳು. ಇದ್ದಕ್ಕಿದ್ದಂತೆ ಯಾರೋ ತನ್ನ ಮುಂದೆ ನಿಂತಿರುವ ಅನುಭವವಾಯಿತು. ಅವಳು ಕಣ್ಣು ತೆರೆದಳು. ಎದುರು ನಿಂತಿದ್ದನ್ನ ನೋಡಿ ಅವಳಿಗೆ ಆಶ್ಚರ್ಯ ಆಯ್ತು. ಈಗ ನಿಂಗೇನ್ ಬೇಕು? ನಿಮ್ಮಣ್ಣ ಮುಕ್ತಾರ್ ನನ್ ಜೀವನನ ಹಾಳು ಮಾಡಿದಾನೆ. ನೀನ್ ಯಾಕೆ ಬಂದಿದ್ಯಾ? ನನ್ನ ಅಣ್ಣ ನಿನ್ನ ಒಬ್ಬ ಭಿಕ್ಷುಕನಿಂದ ಮದುವೆ ಮಾಡಿಸಿದಾನೆ ಅಂತ ಗೊತ್ತಾಯ್ತು. ಆದ್ರೆ ನಾನು ಆ ಮದುವೆನ ಒಪ್ಪಲ್ಲ. ಇದೇ ದೇವಸ್ಥಾನದಲ್ಲಿ ಇವತ್ತು ನಾನ್ ನಿನ್ನ ಮದುವೆ ಮಾಡ್ಕೊತೀನಿ. ಮತ್ತೆ ಇವತ್ತೇ ನಮ್ಮ ಫಸ್ಟ್ ನೈಟ್. ಶಿಲ್ಪಳ ಮೈಯೆಲ್ಲ ನಡುಕ ಉಂಟಾಯ್ತು. ಅವಳು ಅಲ್ಲಿಂದ ತನ್ನ ಮನೆಯವರ ಕಡೆಗೆ ಓಡಿದಳು. ರಜತ್ ಅವಳ ಹಿಂದೆ ಓಡಿ ಬಂದ. ಅವಳ ಕೈ ಹಿಡಿದ. ದೇವಸ್ಥಾನದಲ್ಲಿದ್ದ ಯಾರಿಗೂ ಮುಕ್ತಾರ್ನ ತಮ್ಮನನ್ನ ತಡೆಯುವ ಧೈರ್ಯ ಇರಲಿಲ್ಲ. ಶಿಲ್ಪ ತನ್ನ ಸಂಪೂರ್ಣ ಶಕ್ತಿಯಿಂದ ಪ್ರಯತ್ನಿಸಿದರೂ ಅವನ ಹಿಡಿತದಿಂದ ಕೈ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವತ್ತು ನನ್ ಕೆನ್ನೆಗೆ ಹೊಡೆದಿದ್ದು ಇದೇ ಕೈ ಅಲ್ವಾ? ದೇವರ ಮೇಲೆ ಆಣೆ ಮಾಡಿದ್ದೆ, ಆ ಬೆಣ್ಣೆ ಅಂತ ಮೃದುವಾದ ಕೈಯನ್ನ ಹಿಡಿಬೇಕು ಅಂತ. ಆದರೆ ಅವನ ತಮ್ಮ ಮಾತು ಮುಗಿಸುವ ಮುನ್ನವೇ ದೇವಸ್ಥಾನವಿಡೀ ಅವನ ನೋವಿನ ಕಿರುಚಾಟದಿಂದ ಮುಳುಗಿತು. ಶಿಲ್ಪ ರಜತ್ನ ಕೈಗೆ ಎಷ್ಟು ಬಲವಾಗಿ ಕಚ್ಚಿದಳು ಅಂದ್ರೆ ರಕ್ತ ಬಂತು. ರಜತ್ನ ಹಿಡಿತ ಸಡಿಲವಾಯಿತು. ಶಿಲ್ಪ ಅವನನ್ನ ತಳ್ಳಿ ಮೆಟ್ಟಿಲುಗಳ ಕಡೆಗೆ ಓಡಿದಳು. ರಜತ್ ಕೋಪದಿಂದ ಕೆಂಡ ಕಾರುತ್ತಿದ್ದ. ನನ್ನೇ ಕಷ್ಟಿಯ ಪ್ರೀತಿಯಿಂದ ಹೇಳಿ ನನಗೂ ಸಾಕಾಯ್ತು. ಇವಾಗ ನೋಡು ನಾನು ಏನ್ ಮಾಡ್ತೀನಿ ಅಂತ. ಹೀಗೆಂದು ರಜತ್ ಹಾಕಿ ಸ್ಟಿಕ್ ಹಿಡಿದು ಶಿಲ್ಪಾಳ ಹಿಂದೆ ಓಡಿದ. ಶಿಲ್ಪ ಗಾಬರಿಯಿಂದ ಓಡುತ್ತಿದ್ದಳು. ಆತುರದಲ್ಲಿ ಅವಳ ಕಾಲು ಎಡವಿ ಮೆಟ್ಟಿಲು ಮೇಲೆ ಓಡುತ್ತಿದ್ದಾಗ ಬಿದ್ದಳು. ರಜತ್ ಅವಳ ಬಳಿಗೆ ಬಂದು ಕೋಪದಿಂದ ಕಿರುಚಿದ. ನನ್ನ ಜೊತೆನೆ ಆಟ ಆಡ್ತ್ಯಾ? ಇವಾಗ ನಿನ್ ತಲೆ ಹೊಡಿತೀನಿ, ನೋಡ್ತಾ ಇರೋ. ಹೀಗೆಂದು ರಜತ್ ತನ್ನ ಹಾಕಿ ಸ್ಟಿಕ್ ಎತ್ತಿದ. ಶಿಲ್ಪ ಭಯದಿಂದ ಕಣ್ಣು ಮುಚ್ಚಿದ್ದಳು. ತಪ್ಪಿಸಿಕೊಳ್ಳಲು ಯಾವುದೇ ದಾರಿಯಿಲ್ಲ ಅಂತ ಅವಳಿಗೆ ಗೊತ್ತಿತ್ತು. 2 ಸೆಕೆಂಡ್ ಕಳೆದವು, 3 ಸೆಕೆಂಡ್ ಕಳೆದವು. ಆದರೆ ಹಾಕಿ ಸ್ಟಿಕ್ ಅವಳ ಮೇಲೆ ಬೀಳಲಿಲ್ಲ. ಏನಾಯ್ತು ಎಂದು ಅರ್ಥವಾಗದೆ ಅವಳು ಕಣ್ಣು ತೆರೆದಳು. ಎದುರಿನ ದೃಶ್ಯ ನೋಡಿ ಬೆಚ್ಚಿ ಬಿದ್ದಳು. ರಜತ್ ಅವಳನ್ನ ನೋಡದೆ ಬೇರೆ ಯಾರಿಗೋ ನಿರಂತರವಾಗಿ ಹೊಡೆಯುತ್ತಿದ್ದ. ಆ ಭಿಕ್ಷುಕನ ತಲೆಯಿಂದ ರಕ್ತ ಹರಿಯುತ್ತಿತ್ತು. ಆಗ ರಜತ್ ಕೂಡ ಗಮನಿಸಿದ. ಅವನು ಭಿಕ್ಷುಕನತ್ತ ನೋಡಿ ಹಾಕಿ ಸ್ಟಿಕ್ ಸೈಡ್ಗೆ ತೆಗೆದು ಹೇಳಿದ, ಓ ಇವನೇ ನಿನ್ ಗಂಡನ? ಹಾಗಾದ್ರೆ ತುಂಬಾ ಚೆನ್ನಾಗಿದೆ. ಈಗ ಇವಳು ವಿಧವೆ ಆಗ್ತಾಳೆ, ಆಮೇಲೆ ನಾನು ಇವಳ ಜೊತೆ ಫಸ್ಟ್ ನೈಟ್ ಮಾಡ್ಕೋತೀನಿ. ವಿಧವೆಗಳಿಗೆ ಬಾಳ್ ಕೊಡೋದು ಎಷ್ಟು ಒಳ್ಳೆ ಕೆಲಸ ಅಲ್ವಾ? ಆದರೆ ರಕ್ತದಲ್ಲಿ ತೇಲುತ್ತಿದ್ದ ಆ ಭಿಕ್ಷುಕ ಇದ್ದಕ್ಕಿದ್ದಂತೆ ಮುಂದೆ ಜಿಗಿದು ರಜತ್ನನ್ನ ಎಷ್ಟು ಬಲವಾಗಿ ತಳ್ಳಿದ ಅಂದ್ರೆ
ಅವನು ಮೆಟ್ಟಿಲುಗಳಿಂದ ಕೆಳಗೆ ಉರುಳಿ ಬಿದ್ದ. ಅವನ ದೇಹದಿಂದ ರಕ್ತ ಬಂತು. ಅವನು ನೋವಿನಿಂದ ಕಿರುಚಲು ಶುರು ಮಾಡಿದ. ಅಷ್ಟರಲ್ಲಿ ಒಂದು ಪೊಲೀಸ್ ಜೀಪ್ ಅಲ್ಲಿಗೆ ಬಂದು ನಿಂತಿತ್ತು. ಪೊಲೀಸರನ್ನ ಕಂಡು ಶಿಲ್ಪಾ ಮತ್ತು ಅವಳ ಕುಟುಂಬಕ್ಕೆ ನೆಮ್ಮದಿ ಸಿಕ್ಕಿತು. ಅವರು ಪೊಲೀಸರ ಕಡೆಗೆ ಓಡಿದರು. ಇನ್ಸ್ಪೆಕ್ಟರ್ಗೆ ಎಲ್ಲವನ್ನ ಹೇಳಲು ಮುಂದಾಗುತ್ತಿದ್ದಂತೆ ಅವರು ಹೇಳಿದರು, ಈ ಭಿಕ್ಷುಕನನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ. ಮೇಡಮ್, ನೀವು ಮನೆಗೆ ಹೋಗಿ, ಇದು ಪೊಲೀಸ್ ವಿಷಯ. ಈ ಭಿಕ್ಷುಕ ಮುಕ್ತಾರ್ ಬಾಯಿನ ತಮ್ಮನ ಮೇಲೆ ಹಲ್ಲೆ ಮಾಡಿದಾನೆ. ಆದ್ರೆ ಇನ್ಸ್ಪೆಕ್ಟರ್ ಸರ್, ಅವನು ನನ್ನ ಕಾಪಾಡಿದಾನೆ. ಶಿಲ್ಪಾ ಇನ್ನು ಏನೋ ಹೇಳುವಷ್ಟರಲ್ಲಿ ಅವಳ ಚಿಕ್ಕಮ್ಮ ಸರಳ ಮಧ್ಯ ಬಂದು ಹೀಗೆಂದು ಹೇಳಿದರು. ಒಂದ್ ಕೆಲ್ಸ ಮಾಡು, ನೀನು ಇವನ್ ಜೊತೆಗೆ ಹೋಗು. ಜೈಲಲ್ಲಿ ಕೂತ್ಕೊಂಡು ಅವನ್ ಜೊತೆ ಕಂಬಿ ಎಣ್ಸೋ. ಹೀಗೆಂದು ಸರಳ ಬಲವಂತವಾಗಿ ಶಿಲ್ಪಾಳ ಕೈ ಹಿಡಿದು ಅಲ್ಲಿಂದ ಕರೆದುಕೊಂಡು ಹೋದರು. ಪೊಲೀಸರು ಭಿಕ್ಷುಕನನ್ನ ಬಂಧಿಸಿದ್ರು. ಅವನು ಯಾವುದೇ ಪ್ರತಿರೋಧ ಮಾಡದೆ ಮೌನವಾಗಿ ಅವರ ಜೊತೆ ಹೋದ. ಪೊಲೀಸರು ಆ ಭಿಕ್ಷುಕನನ್ನ ಬಂಧಿಸಿದ್ರು. ಅವನು ಮೌನವಾಗಿ ಅವರ ಜೊತೆ ಠಾಣೆಗೆ ಹೋದ. ಇನ್ಸ್ಪೆಕ್ಟರ್ ತನ್ನ ಬೆಲ್ಟ್ ಅನ್ನು ಎತ್ತಿಕೊಳ್ಳುತ್ತಿದ್ದಂತೆ ಸ್ಟೇಷನ್ ಬಾಗಿಲು ಧಡಕ್ ಎಂದು ತೆರೆದುಕೊಂಡಿತು. ನಿನಗೆ ಕೆಲಸ ಬೇಕು ಅಂದ್ರೆ ಈಗಲೇ ನಿಲ್ಸು ಇನ್ಸ್ಪೆಕ್ಟರ್. ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ತುಂಬಾ ಏಟ್ ಆಗಿದೆ ನಿಮ್ಗೆ. ನೀನ್ ಯಾರನ್ನ ಅರೆಸ್ಟ್ ಮಾಡಿದ್ಯಾ ಅಂತ ಗೊತ್ತಾ? ನಿಮ್ಮ ಯೂನಿಫಾರ್ಮ್ ಕಳಿಸುವ ಪರಿಸ್ಥಿತಿ ಬರುತ್ತೆ ಅಷ್ಟೇ. ಬನ್ನಿ ಮೊದಲು ಆಸ್ಪತ್ರೆಗೆ ಹೋಗೋಣ. ಜೈ ಹಿಂದ್ ಸರ್. ಈ ಭಿಕ್ಷುಕ ಇವನು ಮುಕ್ತಾರ್ ಬಾಯಿಯ ಅಂದ್ರೆ ಏನ್ ಸರ್? ಇವನು ಆ ದೇವಸ್ಥಾನದ ಕಮಿಷನರ್ ತನ್ನ ಮೊಬೈಲ್ ತೆಗೆದು ಇನ್ಸ್ಪೆಕ್ಟರ್ಗೆ ಏನು ತೋರಿಸಿದರು. ಅದನ್ನು ನೋಡುತ್ತಿದ್ದಂತೆ ಇನ್ಸ್ಪೆಕ್ಟರ್ ಭಯದಿಂದ ನಡುಗತೊಡಗಿದ. ಶೌರ್ಯ ರಾಥೋರ್ ಇಲ್ಲಿ. ದಯವಿಟ್ಟು ನನ್ನ ಕ್ಷಮಿಸಿ. ನೀವು ಹೇಳಿದ ಕೆಲಸ ಏನ್ ಬೇಕಾದ್ರೂ ಮಾಡ್ತೀನಿ. ನೀವ್ ಯಾರು ಅಂತ ಯಾಕೆ ಸರ್ ಮೊದಲೇ ಹೇಳಿಲ್ಲ? ತಕ್ಷಣವೇ ಅವರು ಭಿಕ್ಷುಕನನ್ನ ಬಿಡುಗಡೆ ಮಾಡಿ ತಮ್ಮದೇ ಚಪ್ಪಲಿಂದ ತಮ್ಮನ್ನೇ ಹೊಡೆಯಲು ಶುರು ಮಾಡಿಕೊಂಡರು. ನನಗೇನು ಆಗಿಲ್ಲ. ಮತ್ತೊಂದು ವಿಷಯ, ನಾನು ಯಾರು ಅಂತ ಯಾರಿಗೂ ಕೂಡ ಗೊತ್ತಾಗಬಾರ್ದು. ಸರಿ. ಭಿಕ್ಷುಕ ಶೌರ್ಯ ಅಲ್ಲಿಂದ ಹೊರಟು ಮತ್ತೆ ದೇವಸ್ಥಾನದ ಮುಂದೆ ಬಂದು ತನ್ನ ತಲೆಯ ಗಾಯಕ್ಕೆ ಸ್ವಲ್ಪ ಮಣ್ಣನ್ನ ಹಚ್ಚಿಕೊಂಡ. ತನ್ನ ಪಾತ್ರೆಯೊಂದಿಗೆ ಮೌನವಾಗಿ ಕುಳಿತುಕೊಂಡ. ಇದೇ ಸಮಯದಲ್ಲಿ ಶಿಲ್ಪಾ ತನ್ನ ಮನೆಯ ಬಾಲ್ಕನಿಯಿಂದ ಅವನನ್ನ ನೋಡಿದಳು. ಅವಳಿಗೆ ಆಘಾತವಾಯಿತು. ನನ್ನಿಂದ ನಿಮ್ಗೆ ಹೀಗಾಯ್ತು. ಪ್ಲೀಸ್ ನನ್ನ ಕ್ಷಮಿಸಿ. ನಮ್ಮ ಮನೆಗ್ ಬನ್ನಿ, ಅಲ್ಲೇ ಇರಿ. ಶೌರ್ಯ ಏನು ಮಾತಾಡಲಿಲ್ಲ. ಸುಮ್ಮನೆ ಎದ್ದು ಅವಳ ಜೊತೆಗೆ ನಡೆದ. ಅವರು ಮನೆಯ ಬಾಗಿಲಿಗೆ ತಲುಪುತ್ತಿದ್ದಂತೆಯೇ ಸರಳ ಅವರ ದಾರಿ ತಡೆದಳು. ಇಷ್ಟು ಗಬ್ಬು ನಾರ್ತಾ ಇರೋ ಭಿಕ್ಷುಕನನ್ನ ಮನೆ ಒಳಗಡೆ ಕರ್ಕೊಂಡ್ ಬಂದ್ರೆ ಇವನನ್ನ ಚಪ್ಲಿಲ್ ಹೊಡಿತೀನಿ. ಇದಕ್ಕೆಲ್ಲ ನೀನೇ ಕಾರಣ ಶಿಲ್ಪಾ. ಯಾರು ಹೇಳಿದ್ರು ಇವ್ನ್ಗೆ ಮುಕ್ತಾರ್ ತಮ್ಮನ್ನ ಎದುರು ಹಾಕೋ ಅಂತ? ಚಿಕ್ಕಮ್ಮ, ಇವ್ ನನ್ ಜೀವ ಕಾಪಾಡಿದಾನೆ. ಹೊರಗಿನ ಗದ್ದಲ ಕೇಳಿ ಮನೆಯವರೆಲ್ಲ ಗೇಟಿನ ಕಡೆ ಓಡಿ ಬಂದರು. ಅಲ್ಲಿನ ದೃಶ್ಯ ನೋಡಿ ತಾತ ಬೆಚ್ಚಿಬಿದ್ದರು. ಆದರೆ ಸರಳ ಮಾತ್ರ ಮಾತನಾಡುತ್ತಲೇ ಇದ್ದಳು. ಸಾಕು ಸರಳ, ನಿನ್ನ ಮಗಳ ಜಾಗದಲ್ಲಿ ಶಿಲ್ಪಾ ಇದ್ದಿದ್ರೆ ಆ ಗುಂಡನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ಯಾ? ಶಿಲ್ಪಾ ಮಾಡಿದ್ದು ಕರೆಕ್ಟ್ ಆಗಿದೆ. ನಿನಗೇನಾದ್ರೂ ಸಮಸ್ಯೆ ಇದ್ರೆ ಈ ಮನೆ ಬಿಟ್ಟೆ ಹೋಗು. ರಾಹುಲ್, ಅವನನ್ನ ಕರ್ಕೊಂಡು ಹೋಗಿ ಒಳ್ಳೆ ಬಟ್ಟೆ ಕೊಡ್ಸು. ಇದನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಸರಳ ಸುಮ್ಮನೆ ಒಳಗೆ ಹೋದಳು. ತಾತ ಶಿಲ್ಪಗೆ ಭಿಕ್ಷುಕನ ಗಾಯಗಳಿಗೆ ಔಷಧಿ ಹಚ್ಚಲು ಹೇಳಿದರು. ನಂತರ ತನ್ನ ಮೊಮ್ಮಗ ರಾಹುಲ್ನನ್ನ ಕರೆದು, ಹಾ ತಾತ. ಸ್ವಲ್ಪ ಸಮಯದ ನಂತರ ರಾಹುಲ್ ತನ್ನ ಬೈಕ್ನಲ್ಲಿ ಭಿಕ್ಷುಕ ಶೌರ್ಯನನ್ನ ಕರೆದುಕೊಂಡು ಮಾಲಿಗೆ ಹೋದ. ಆರಂಭದಲ್ಲಿ ಮಾಲ್ನ ಭದ್ರತಾ ಸಿಬ್ಬಂದಿ ಶೌರ್ಯನನ್ನ ನೋಡಿ ಒಳಗೆ ಬಿಡಲಿಲ್ಲ. ಆದರೆ ರಾಹುಲ್ ಯಾವ ಕುಟುಂಬದವನು ಎಂದು ತಿಳಿದ ನಂತರ ಅವನ ಜೊತೆ ಶೌರ್ಯನನ್ನು ಒಳಗೆ ಬಿಡಲಾಯಿತು. ಇದನ್ನ ನೋಡು, ಒಳಗಡೆ ಹೋಗಿ ಇದನ್ನ ಟ್ರೈ ಮಾಡು ನೋಡು, ಆಯ್ತಾ? ಮಾತನಾಡುತ್ತಾ ರಾಹುಲ್ ಒಂದು ಚೇಂಜಿಂಗ್ ರೂಮಿನ ಬಾಗಿಲು ತೆರೆದು ಒಳಗೆ ನೋಡಿದ. ಆಗಲೇ ಅವನ ಮಾತು ನಿಂತು ಹೋಯಿತು. ಬಾಗಿಲು ತೆರೆದ ತಕ್ಷಣ ಒಳಗಿನಿಂದ ಒಬ್ಬ ಹುಡುಗಿಯ ಕಿರುಚಾಟ ಕೇಳಿಸಿತು. ಯಾರಾದ್ರೂ ಹೆಲ್ಪ್ ಮಾಡಿ. ರಾಹುಲ್ ತಕ್ಷಣ ಸಾರಿ ಎಂದು ಹೇಳಿ ಬಾಗಿಲು ಮುಚ್ಚಿದ. ಆ ಹುಡುಗಿ ಬಾಗಿಲು ಲಾಕ್ ಮಾಡಿದೆ ಬಟ್ಟೆ ಬದಲಾಯಿಸುತ್ತಿದ್ದಳು. ರಾಹುಲ್ ಹಿಂದಿರುಗಿ ನೋಡಿದಾಗ ಭಿಕ್ಷುಕ ಶೌರ್ಯ ಯಾವುದೋ ಚೇಂಜಿಂಗ್ ರೂಮಿಗೆ ಹೋಗಿದ್ದನು. ರಾಹುಲ್ ಹೊರಗೆ ಬಂದ. ಅಷ್ಟರಲ್ಲಿ ಒಬ್ಬ ಗಟ್ಟಿಮುಟ್ಟಾದ ಕುಸ್ತಿಪಟುವಿನಂತೆ ಕಾಣುವ ವ್ಯಕ್ತಿ ಅವನ ದಾರಿ ತಡೆದು ಹೇಳಿದ, ಏನಯ್ಯ, ನನ್ ಗರ್ಲ್ ಫ್ರೆಂಡ್ ಡ್ರೆಸ್ ಚೇಂಜ್ ಮಾಡ್ತಾ ಇದ್ರೆ ಡೋರ್ ಓಪನ್ ಮಾಡಿ ನೋಡ್ತೀಯಾ? ಬಾಯಿ ಮುಚ್ಚು. ನನ್ನ ಗರ್ಲ್ ಫ್ರೆಂಡ್ ಕಾಲಿಗೆ ಬಿದ್ದು ಕೇಳ್ಕೋ ಸಾರಿ ಅಂತ. ಯಾಕೆ? ಇದ್ರಲ್ಲಿ ನನ್ ತಪ್ಪೇನು ಇಲ್ಲ. ಚೇಂಜಿಂಗ್ ರೂಮ್ ಡೋರ್ ಲಾಕ್ ಅವಳೇ ಮಾಡಿರ್ಲಿಲ್ಲ. ಆಗ ನಾನು ಯಾರು ಇಲ್ಲ ಅನ್ಕೊಂಡೆ. ಹಾಗಾದ್ರೆ ರೆಡಿ ಆಗು ಎಂದು ಹೇಳುತ್ತಾ ಆ ಹುಡುಗ ರಾಹುಲ್ಗೆ ಹೊಡೆಯಲು ಕೈ ಎತ್ತಿದ. ಆದರೆ ಯಾರೋ ಅವನ ಕೈಯನ್ನ ಹಿಡಿದರು. ಅವನು ಹಿಂದಿರುಗಿ ನೋಡಿ ಬೆಚ್ಚಿ ಬಿದ್ದ. ಏನು ಭಿಕ್ಷುಕ ಮಾಲ್ ನಲ್ಲಿ? ನೀನ್ ಹೇಗೆ ಒಳಗಡೆ ಬಂದೆ? ಕೊಳ್ತು ಹೋಗಿರೋ ಮೊಟ್ಟೆ ತರ ವಾಸನೆ ಬರ್ತಾ ಇದೆ. ನನ್ ಕೈ ಹೇಗೆ ಹಿಡ್ಕೊಂಡೆ? ನಾನ್ ಯಾರು ಅಂತ ಗೊತ್ತಾ? ಸಲೀಂ ಬಾಯ್ ಅವ್ರ ತಮ್ಮ. ಮುಟ್ಟೋಕ್ ಎಷ್ಟೋ ಧೈರ್ಯ ನಿನ್ಗೆ? ಹೀಗೆಂದು ಅವನು ಶೌರ್ಯನ ಮೇಲೆ ಕೋಪಗೊಂಡ. ಆದರೆ ಶೌರ್ಯ ಅವನ ಕೈಯನ್ನ ಎಷ್ಟು ಬಲವಾಗಿ ತಿರುಗಿಸಿದ ಅಂದ್ರೆ ಅವನು ನೋವಿನಿಂದ ಅಲ್ಲೇ ಕುಳಿತು ಬಿಟ್ಟ. ಕಟ್ ಎಂಬ ಶಬ್ದದೊಂದಿಗೆ ಅವನ ಮೂಳೆ ಮುರಿದು ಹೋಯಿತು. ತಕ್ಷಣ ಅವನು ತನ್ನ ಫೋನ್ ತೆಗೆದು ನಗರದ ಕುಖ್ಯಾತ ಡಾನ್ ಸಲೀಂ ಭಾಯ್ಗೆ ಕರೆ ಮಾಡಿದ. ಸಲೀಂ ಭಾಯ್ನ ಹೆಸರು ಕೇಳುತ್ತಿದ್ದಂತೆಯೇ ಮಾಲ್ನಲ್ಲಿ ಗೊಂದಲ ಉಂಟಾಯಿತು. ಎಲ್ಲರೂ ಓಡತೊಡಗಿದರು. ಆದರೆ ಶೌರ್ಯ ಮಾತ್ರ ಅಲ್ಲೇ ನಿಂತಿ. ಸಲೀಂ ಭಾಯ್, ಒಬ್ಬ ಭಿಕ್ಷುಕ ನನ್ ಮೇಲೆ ಕೈ ಎತ್ತಿದ್ದಾನೆ, ಅವನನ್ನ ಎತ್ತು ಬಿಡಬೇಕು. ಶೌರ್ಯ ಮೌನವಾಗಿಯೇ ನಿಂತಿದ್ದ. ರಾಹುಲ್ನ ಕಾಲುಗಳು ನಡುಗುತ್ತಿದ್ದವು. ಅವನು ಬೆವರಿನಲ್ಲಿ ನೆಂದು ಹೋಗಿದ್ದ. ಸ್ವಲ್ಪ ಸಮಯದ ನಂತರ ಗೂಂಡಗಳಿಂದ ತುಂಬಿದ ಕಾರೊಂದು ಬಂದು ನಿಂತಿತು. ಅದರಿಂದ ಭಯಾನಕ ಡಾನ್ ಸಲೀಂ ಇಳಿದ. ಬಂದ ತಕ್ಷಣ ಗಾಳಿಯಲ್ಲಿ ಒಂದು ಗುಂಡು ಹಾರಿಸಿದ. ಮುಂದೆ ಏನಾಗಲಿದೆ? ಮುಂದಿನ ಕತೆ ತಿಳಿಯಬೇಕಾದರೆ ದ ಬೆಗ್ಗರ್ ಹಸ್ಬೆಂಡ್ ನ ಎಲ್ಲ ಎಪಿಸೋಡ್ಗಳನ್ನ ಕೇಳಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಮೇಲೆ ಪಾಕೆಟ್ FM ಆಪ್ ಅನ್ನ ಡೌನ್ಲೋಡ್ ಮಾಡಿ.